ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಈ ಫ್ರೇಮ್ ಇವತ್ತು ಬಂದಿತ್ತು. ಒಂದು ವಾರಕ್ಕಿಂತ ಮುಂಚೆನೇ ಆರ್ಡರ್ ಮಾಡಿದ್ದು, ಅದು ಇವತ್ತು ಡೆಲಿವರ್ ಆಯಿತು. ಜನ್ಮಾಷ್ಟಮಿ ಬರ್ತಾ ಇದೆಯಲ್ವಾ, ಹಾಗಾಗಿ ಈ ಫ್ರೇಮ್ನ ಮಾಡಿಸಿದ್ದು. ನನ್ನ ಹಸ್ಬೆಂಡ್ಗೆ ಸುಮಾರು ದಿನದಿಂದ ಕೇಳ್ತಾ ಇದ್ದೆ, ನನಗೊಂದು ಕೃಷ್ಣಂದು ಫ್ರೇಮ್ ಬೇಕು ಅಂತ ಹೇಳ್ಬಿಟ್ಟು. ಅವರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ, ಇನ್ನು ಜನ್ಮಾಷ್ಟಮಿಗೆ ಬೇಕೇ ಬೇಕು ಅನ್ನಲ್ಲ, ಹಾಗಾಗಿ ಮಾಡಿಸ್ಕೊಂಡು ಬಂದಿದ್ರು. ಇದನ್ನ ನಾವು ಇಲ್ಲಿ ಮಾಡಲ್ಲ, ಸಿಟಿಲಿ ಮಾಡಿಸ್ಕೊಂಡು ಬರ್ತೀವಿ. ಕ್ಯಾಶ್ ಕೊಡು ಎಷ್ಟು ದಿನದಿಂದ ಕೇಳ್ತಾ ಇದ್ದೆ ಗೊತ್ತಾ ಅವ್ರಿಗೆ, ಅಪ್ಪು ನಂಗೆ ಕೃಷ್ಣನ್ ಫೋಟೋ ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿಗೆ ಹಾಕೋಣ ಅಂತ ಅನ್ಕೊಂಡಿದ್ದು. ಅವಾಗ ಈ ಕೃಷ್ಣಂದು ಫ್ರೇಮ್ ಮಾಡಿಸ್ಬಿಟ್ಟು, ಇದು ಚೆನ್ನಾಗಿದೆ ಅದೆಲ್ಲ ಬೇಡ, ಅಲ್ಲಿ ಲಕ್ಷ್ಮೀ ಗಣಪತಿ ಸರಸ್ವತಿ ಇಡೋಣ, ಇಲ್ಲಿ ಕೃಷ್ಣ ಇರಲಿ ಅಂತ ಹೇಳಿದ್ರೆ, ನನಗೆ ಮನೆಗೆ ಬಾದ್ರೂ ಸರಿ ಬೇಕೇ ಬೇಕು ಅಂತ ಅಂದಾಗ ಲೀಸ್ಗೆ ಹಾಕ್ಸ್ಕೊತೀವಲ್ಲ, ಆ ಮನೆಗೆ ಹೋದಾಗ ನೋಡೋಣ ಅಂತ ಹೇಳಿದ್ರು. ಹಂಗಾಗಿ ಇವಾಗ ಮಾಡಿಸ್ಕೊಂಡಿದ್ದೇನೆ. ಚೆನ್ನಾಗಿದೆ. ಯಪ್ಪ, ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಗೊತ್ತಾ ಈ ಕೃಷ್ಣನ ಫೋಟೋಗೋಸ್ಕರ. ಒಂಥರ ಖುಷಿ ಆಗ್ತದೆ ಇವತ್ತು, ಇಷ್ಟು ದಿನ ವೆಯ್ಟ್ ಮಾಡಿದ್ಕು ಚೆನ್ನಾಗಿರೋ ಕೃಷ್ಣ ಮನೆಗೆ ಬಂದಿದ್ದಾರೆ ಅಂತ. ಅದು ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಅಂತ ಗೊತ್ತಿಲ್ಲ, ಯಾಕಂದರೆ ಲೈಟ್ ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ. ಬಟ್ ನಮಗೆ ಇಲ್ಲಿ ಡೈರೆಕ್ಟಾಗಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ದೇವ್ರ ಮನೇಲಿ ಇಟ್ಟಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಹಿಂದೆ ಟೈಲ್ಸ್ ಎಲ್ಲ ವೈಟ್ ಕಲರ್ ಅಲ್ವಾ, ಎಲ್ಲಕ್ಕೂ ಇದು ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನ್ನು ಸೂಪರಾಗಿ ಕಾಣಿಸುತ್ತೆ. ಏನು ಗೊತ್ತಾ, ವೆಂಕಟೇಶ್ವರನ ಫೋಟೋ ಅಂದರೆ ಹೆಂಗೆ ಬೇಕಾದರೂ ಮಾಡಿದ್ರು ಸರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಮೈ ತುಂಬ ಗೋಲ್ಡು ವಜ್ರದ ಡಿಸೈನ್ಸ್ ಎಲ್ಲ ಮಾಡ್ತಾರೆ ನೋಡಿ, ಹೆಂಗಿದ್ರು ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕೃಷ್ಣನ ಫೋಟೋ ಆಗಲಿ ಬೇರೆ ಯಾವುದೇ ಫೋಟೋ ಆದರೂ ಕೂಡ ಅಷ್ಟೊಂದು ಆಪ್ಷನ್ ಇರಲ್ಲ, ತುಂಬ ಕಣ್ಣಿಗೆ ಕುಕ್ಕೋ ಥರ ಮಾಡ್ಲಿಕ್ಕೆ ಆಪ್ಷನ್ ಇರಲ್ಲ. ಅದರಲ್ಲೂ ನಾವು ಹೇಳಿ ಚೆನ್ನಾಗಿ ಬರಬೇಕು ಅಂತೇಳಿ ನೋಡಿ, ಇಲ್ಲಿ ವೆಂಕಟೇಶ್ವರಂದು ಇದೆಲ್ಲ ಇರುತ್ತಲ್ಲ, ಆ ಥರ ಮಾಡಿಸಿ ಈ ಕಡೆ ಲಕ್ಷ್ಮಿ ಮಾಡಿಸಿ, ಈ ಕಡೆ ಲಕ್ಷ್ಮಿ ಮಾಡಿಸಿ, ಒಟ್ಟಿನಲ್ಲಿ ಅದು ಚೆನ್ನಾಗಿ ಕಾಣಿಸ್ಬೇಕು ಅಟ್ರಾಕ್ಟಿವ್ ಆಗಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋದು. ಸೋಮವಾರ ಜನ್ಮಾಷ್ಟಮಿ ಅಲ್ವಾ, ಹಾಗಾಗಿ ಸ್ಟುಡಿಯೋನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿದ್ದಾಯಿತು. ಈ ಹಾರಗಳನ್ನೆಲ್ಲ ತೊಗೊಂಡೋಗಿ ವಾಶ್ ಮಾಡಬೇಕು. ಹಾಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಇವತ್ತಿಂದನೇ ಶುರು ಮಾಡ್ಕೊಂಡ್ಬಿಡ್ಬೇಕೆಲ್ಲ ಕೆಲಸನು. ನಾಳೆ ಎಲ್ಲ ಸ್ವಲ್ಪ ತಿಂಡಿಗಳೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನನಗೆ ಜನ್ಮಾಷ್ಟಮಿ ಒಂಥರ ತುಂಬಾ ಸ್ಪೆಷಲ್. ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟೆಲ್ಲ ತಿಂಡಿಗಳನ್ನ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡೋದು ಒಂಥರ ಖುಷಿ ನನಗೆ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, ಪ್ರತಿ ವರ್ಷನೂ ಮಾಡ್ತಾಯಿದ್ದೀನಿ. ವರ್ಷ ಇನ್ನೂ ಚೆನ್ನಾಗಿ ಮಾಡೋ ಥರ ಆಗ್ತಾ ಇದೆ. ನನಗದು ತುಂಬ ಖುಷಿ. ಅದೇನೋ ನಂಬಿದ್ರೆ ಒಂದು ದೇವ್ರನ್ನ ನಂಬಬೇಕು ಅಂತಾರಲ್ಲ, ಹಂಗೆ ನನಗೆ ಕೃಷ್ಣ ಅಂದರೆ ಅಷ್ಟು ನಂಬಿಕೆ. ಇದುವರೆಗೂ ಎಲ್ಲನೂ ಒಳ್ಳೇದೇ ಮಾಡಿದ್ದಾರೆ, ಇನ್ನು ಮುಂದೆನೂ ಒಳ್ಳೇದು ಮಾಡಲಿ ಅಂತ ಈ ವರ್ಷನೂ ಬೇಡ್ಕೊಳ್ತೀನಿ. ಇನ್ನು ಶಾಪಿಂದ ಮನೆಗೆ ಬಂದು ಗಿಡ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಪುಟಾಣಿ ಆನೆ ತಂದಿದ್ದೆ, ಅದಕ್ಕೆ ಗಿಡನ ಹಾಕಿ ದೇವ್ರ ಮನೇಲಿ ಇಡೋಣ ಅಂತ. ಹಸು ಬೇಕಿತ್ತು, ಹಸು ಸಿಕ್ಕಿರಲಿಲ್ಲ. ಅಪ್ಪು ಸೈಡಲ್ಲಿ ತೆಗಿತಿರೋ ಸುಮ್ಮನಿರು, ನಿನಗೆ ನನಗೂ ಬರುತ್ತೆ. ಹೌದಾ, ಆ ಗಿಡನ ಸಾಯಾಕ್ತೀಯ ನೀನು. ಇನ್ನ ನೆಟ್ಟೆ ಇಲ್ಲ, ಆಗ್ಲ ಅಭಿಷೇಕನ ಹಿಂಗ್ ಮಾಡಿದ್ರೆ ಬೇರು ಎಲ್ಲ ಕೊಚ್ಕೊಂಡು ಹೋಯ್ತತ್ತ. ಸೈಡಲ್ಲಿ ಓಪನ್ ಮಾಡ್ತಿರೋದು, ನಾನು ಬೇರೆಗೇನು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಬರಲ್ಲ, ಅದು ಸಾಯಾಕ್ತೀಯ ನೋಡು. ನೀರಾಗಿ ಸ್ವಲ್ಪ ಫಸ್ಟ್ ಒಂದು ಜಗ್ಗಲ್ಲಿ ಒಂಚೂರು ಒಂದು ಜಗ್ ಅಂದ್ರೆ ನೀನು ಅದ್ರಲ್ಲೂ ಕಂಜಸು. ಒಂದು ಅಪ್ಪ ಅಲ್ಲಿ ಓಡ್ತಲ್ಲ ಅರ್ಧ ತಂದಿದ್ಯಲ್ಲ ನೀನು. ಅಪ್ಪು ಸರಿ ಇದೆ. ಅಯ್ಯ, ಈಗ ತೆಗ್ಬಿಟ್ಟು ಕೋಕೋ ಫಿಟಲ್ಲಿ ಹಾಕ್ತೀನಿ. ಒಂದು ಮ್ಯಾಟು, ಒಂದು ಚೀಲನೋ ಏನೋ ತಗೋಬೇಕು ತಾನೇ ಇಲ್ಲ, ಗಲೀಜಾರೆ ಯಾರು ಕ್ಲೀನ್ ಮಾಡೋದು. ನೀನು ಕಾಫಿ ಮಾಡ್ಕೊಟ್ಟಿಲ್ವಾ? ಈ ಕಾಫಿ ಅಂದ್ರೆ ಯಾರು ನಗ್ತಾರೆ. ಟೀ ಏನೂ ಅಲ್ಲ, ಕಾಫಿನಲ್ಲ, ಏನೋ ವಜ್ಜೆ ಇದು. ಅದು ತಿನ್ನೋ ವಸ್ತು ಹಂಗೆ ಅನ್ಬೇಡ ಅಪ್ಪು. ಇಲ್ಲ ಅಂದ್ರೆ ನಿಂಗೆ ಅರ್ಥ ಆಗಲ್ವದಮ್ಮ. ನಂಗೆ ಅರ್ಥ ಆಗುತ್ತೆ, ಏನೋ ಒಂದು ಸ್ವಲ್ಪ ಕಾಫಿ ಪುಡಿ ಜಾಸ್ತಿ ಹಾಕ್ಬೇಕಿತ್ತು. ಕೆಳಗಡೆ ಒಂದು ಕಲ್ಲು ಇಡ್ಬೇಕಾಯ್ತಲ್ಲ, ಒಂದು ಕಲ್ಲು ಐತೆ ನೋಡಿ. ಏಕೆ? ಅಲ್ಲ ಒಂದು ಹೋಲ್ ಐತೆ, ಏನಾಗಲ್ಲ, ದೊಡ್ಡದೈತಮ್ಮ ಅದು. ಇರ್ಲಿ ಬಿಡು, ಏನಾಗಲ್ಲ. ನೀರು ಜಾಸ್ತಿ ನೀರು ಹೋದ್ರೆ ಎಲ್ಲ ಈಚೆ ಕಡೆ ಬರುತ್ತೆ.
ಸಾಕು ಅದನ್ನು ಕಿತ್ತಪ್ಪ ಗಿಡನ. ಹುಳನ ಹುಳ ಅಲ್ಲ, ಬೇರು ತೆಗಿ, ಎಳೆಗೆ ಬರ್ತದೆ ಎತ್ತು. ನನ್ನ ಹಸ್ಬೆಂಡ್ಗೆ ಈ ಥರ ಗಿಡಗಳನ್ನೆಲ್ಲ ನೆಡೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನನಗೆ ಏನೋ ಒಂದು ಹೇಳಿ ನಾನು ಗಿಡ ಹಾಕ್ಲಿಕ್ಕೆ ಬಿಡಲಿಲ್ಲ ಅವರು. ಅದಾದಮೇಲೆ ಅವರೇ ನೀಟಾಗಿ ರೆಡಿ ಮಾಡಿಕೊಟ್ರು. ಇನ್ನು ಮೇಘ್ನಾ ಅವ್ರು ಕೂಡ ಬಂದಿದ್ದರು. ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ನಾನು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಟೈಮ್ ಆಗಲಿಲ್ಲ, ಅರ್ಜೆಂಟಲ್ಲಿ ಓದೋ ಅಲ್ವಾ, ಹಾಗಾಗಿ ಜನ್ಮಾಷ್ಟಮಿಗೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನಗೆ ಮೆಹಂದಿ ಅಂದರೆ ತುಂಬಾ ಇಷ್ಟ, ಆದರೆ ಇವಾಗೆಲ್ಲ ಕೆಮಿಕಲ್ ಮೆಹಂದಿನೇ ಇರುತ್ತೆ ಈಚೆ ಕಡೆ ಎಲ್ಲ, ಹಾಗಾಗಿ ನಾನು ಅಷ್ಟಾಗಿ ಹಾಕಿಸ್ಕೊಳ್ತಿರ್ಲಿಲ್ಲ. ಆದರೆ ಇವರು ಮನೇಲೇ ಮೆಹಂದಿನ ರೆಡಿ ಮಾಡ್ಕೊಂಡು ಬರ್ತಾರೆ. ಮೆಹಂದಿಗೆ ನೀಲಗಿರಿ ಆಯಿಲು ಹಾಗೆ ಟೀ ಟ್ರೀ ಆಯಿಲ್ನೆಲ್ಲ ಬಳಸ್ಕೊಂಡು ಮಾಡ್ತಾರೆ. ಹಾಗಾಗಿ ನಾನು ಕರೆಸಿದ್ದೆ. ತುಂಬಾ ಚೆನ್ನಾಗಿ ಹಾಕೊಟ್ರು ಮಾತ್ರ, ಹಾಗೆ ತುಂಬ ಫಾಸ್ಟಾಗಿ ಮೆಹಂದಿನ ಹಾಕೊಟ್ರು. ಎಲ್ರಿಗೂ ಅದೊಂದು ಭಯ ಅಲ್ವಾ, ಊಟದ ಮುಖಾಂತರ ಕೆಮಿಕಲ್ಸ್ ನಮ್ಮ ದೇಹಕ್ಕೆ ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮನೇಲೇ ರೆಡಿ ಮಾಡಿದ್ರೆ ನಮಗೂ ಭಯ ಇರಲ್ಲ, ಆರಾಮಾಗಿ ಮೆಹಂದಿ ಹಾಕಿಸ್ಕೊಳ್ಬೋದು. ಇನ್ನು ಸೀಮಂತಕ್ಕೆಲ್ಲ ಆರಾಮಾಗಿ ಇವ್ರ ಬಳಿ ಹಾಕಿಸ್ಕೊಳ್ಬೋದು. ಚೆನ್ನಾಗಿ ಹಾಕೊಡ್ತಾರೆ, ಹಾಗೆ ಬೇಗನೆ ಮೆಹಂದಿನ ಹಾಕೊಟ್ಬಿಟ್ರು. ಇಷ್ಟು ಫಾಸ್ಟಾಗಿ ಹಾಕ್ತಾರೆ ಅಂತಲೇ ನಾನು ಅಂದ್ಕೊಂಡೇ ಇರಲಿಲ್ಲ. ಮೇಘ್ನಾ ಅವರಂತೂ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಿದ್ದಾರೆ. ಅದಲ್ಲದೆ ಶುಗರ್ ಸಿರಪ್ ಎಲ್ಲ ಅವರೇ ಮನೇಲಿ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ, ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಜನ್ಮಾಷ್ಟಮಿ ಅಲ್ವಾ, ಹಾಗಾಗಿ ಕೃಷ್ಣಂಗೆ ಸಂಬಂಧಪಟ್ಟಂಗೆ ಮೆಹಂದಿ ಹಾಕ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಆಯ್ತು, ಇವಾಗ ಕಂಪ್ಲೀಟ್ ಆಗಿದೆ. ನಾನು ಸ್ವಲ್ಪ ನಾರ್ಮಲಾಗಿ ಚಿಕ್ಕದಾಗಿ ಹಾಕ್ಸ್ಕೊಳ್ಳೋಣ ಅಂತಿದ್ರೆ ಅವ್ರು ಹಿಂದೆ ಎಲ್ಲ ಹಾಕ್ಬಿಟ್ರು, ಕೈ ಫುಲ್ಲು ಆಗೋಗ್ಬಿಟ್ಟಿದೆ. ನಾನು ಒಳ್ಳೆ ಬ್ರೈಟ್ ಥರ ಕಾಣಿಸ್ತಾ ಇದ್ದೀನಿ ಇವತ್ತು. ಇನ್ನು ಅಪ್ಪನೂ ಕೂಡ ಬಂದಿದ್ದಾರೆ, ಟೈಮ್ ಆಯ್ತಲ್ಲ, ಹಾಗಾಗಿ ಒಂದು ಏನೋ ಕಂಡಿಡಿಯಪ್ಪು ಅಂತ ಹೇಳ್ಬಿಟ್ಟು. ನಮ್ಮ ಮದುವೆ ಟೈಮಲ್ಲೆಲ್ಲ ಈಗ ಮಾಡಿಲ್ಲ, ಅವ್ರ ಮನೆಯಲ್ಲ ಸಪ್ರೇಟ್, ನಮ್ಮ ಮನೇಲಿ ಸಪ್ರೇಟ್ ಮಾಡ್ಕೊಂಡು ಬಂದಿರೋದು. ಈ ಸಲ ಕಂಡಿಡ್ದಾಯ್ತು ಬಿಡಲ್ಲ, ಇದೆ ನನ್ನ ಹೆಸರು ಎಲ್ಲ ಹೋಯ್ತು, ನಂಗೆ ಪ್ಲಾನ್ ಎಲ್ಲ ಹೋಯ್ತು. ಹೆಸರು ಹಾಕಿದಾರಲ್ಲ ಇಲ್ಲಿ, ಅದನ್ನ ಕಂಡಿಡ್ಸೋಣ ಅನ್ಕೊಂಡೆ. ಅಟ್ಲೀಸ್ಟ್ ನನ್ ಖುಷಿ ಪಡ್ಸೋಕಾದ್ರೂ ಸ್ವಲ್ಪ ನಿಧಾನ ಕಂಡಿಡಿಯೋದಲ್ವಾ ಅಪ್ಪು. ಅದೇ ಡಿಫ್ರೆಂಟ್ ಆಗಿ ಕಾಣಿಸ್ತಲ್ಲ, ನೋಡಿದ್ರೆ ಇಲ್ಲಿ ಹಸು ಇದೆ, ಇಲ್ಲಿ ಕೃಷ್ಣ ಇದೆ. ಚೆನ್ನಾಗಿದ್ಯಾ? ಹಸುನ ಕರುನ? ಅದು ಹಸು ಅಂದ್ರೆ ಪುಟ್ಟ ಹಸು. ಚೆನ್ನಾಗೈತೆ. ಅಡಿಗೆ ಇಲ್ಲ ಇವತ್ತು ಅಡಿಗೆ ಮಾಡೋದು, ಊಟ ಮಾಡಿಸೋದೆಲ್ಲ ಇವತ್ತು ಇವ್ರದ ಕೆಲಸ. ಚೆನ್ನಾಗಿ ಹಾಕಿದಾರ? ಚೆನ್ನಾಗೈತೆ, ಚೆನ್ನಾಗಿ ಡಿಸೈನ್ ಇದೆಲ್ಲ, ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ಮೇಘ್ನಾ ಅವ್ರು ತುಂಬಾ ಫ್ರೆಂಡ್ಲಿ ಕೂಡ, ತುಂಬಾ ಸ್ವೀಟ್ ಆಗಿ ಮಾತಾಡ್ಕೊಂಡು ಟೈಮ್ ಯಾವ ತರ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅವ್ರ ಜೊತೆ. ಚೆನ್ನಾಗಿ ಹಾಕೊಟ್ಟಿದ್ದಾರೆ. ಸಣ್ಣ ಸಣ್ಣ ಲೈನ್ ಎಲ್ಲ ಐತೆ. ತುಂಬಾ ಪೇಷನ್ಸ್ ಬೇಕು ಅಪ್ಪು. ಪಾಪ ಅವ್ರು ಬಕ್ಕೊಂಡು ಹಾಕೊಂಡು ಅವ್ರ ಸೊಂಟ ಬೆನ್ನೆಲ್ಲ ಎಷ್ಟು ನೋಯ್ತು ಏನೋ ಗೊತ್ತಿಲ್ಲ ನನಗೆ. ಚೆನ್ನಾಗಿ ಹಾಕೊಟ್ಟಿದ್ದಾರಲ್ಲ. ಈ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಫಂಕ್ಷನ್ ಇದೆ, ಮೆಹಂದಿ ಹಾಕ್ಸ್ಕೊಳ್ಬೇಕಂದ್ರೆ ಖಂಡಿತ ಇವ್ರನ್ನ ಕರೀರಿ, ತುಂಬ ಚೆನ್ನಾಗಿ ಹಾಕೊಡ್ತಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಕೂಡ ತೋರಿಸ್ತೀನಿ, ಅದು ಕಲರೆಲ್ಲ ಬಂದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಓಕೆನಾ? ನನಗೇನು ಓದ್ತೀನಿ, ಮತ್ತೆ ಮದುವೆ ಆಗ್ಬೋದು ಇನ್ನೊಂದ್ಸಲ. ಇನ್ನು ಹಾಗೆ ಬೆಳಗ್ಗೆನೂ ಕೂಡ ಒಂಚೂರು ವಿಡಿಯೋನ ಮಾಡಿಕೊಂಡೆ, ನಿಮಗೂ ತೋರಿಸೋಣ ಮೆಹಂದಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ, ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನಿವಾಗ ತಿಂಡಿಗೆ ರೆಡಿ ಮಾಡಬೇಕು. ಇವಾಗ ಸ್ವಲ್ಪ ತಡನೇ ಆಗೋಯ್ತು, ನಾಳೆ ಜನ್ಮಾಷ್ಟಮಿ ಅಲ್ವಾ, ಹಾಗಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡೋದು ಅದು ಇದು ಕೆಲಸ ಎಲ್ಲ ಇತ್ತು, ಅದೆಲ್ಲ ಮಾಡ್ಕೊಳ್ತಾ ಇದ್ದೆ. ಮುಂಚೆನೇ ಕ್ಲೀನ್ ಮಾಡಿಟ್ಟಿದ್ದೆ, ಆದರೆ ನೆಲ ಗಿಲ ಎಲ್ಲ ಒರೆಸ್ಬೇಕಲ್ಲ, ಇವತ್ತು ತಿಂಡಿ ಎಲ್ಲ ಮಾಡಬೇಕು, ಹಾಗಾಗಿ ನೆಲ ಎಲ್ಲ ಒರೆಸೋಷ್ಟರಲ್ಲಿ ಟೈಮ್ ಆಗೋಯ್ತು. ಇನ್ನಿವಾಗ ತಿಂಡಿಗೆ ಪುಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇರಳ ಸ್ಟೈಲ್ ಪುಟ್ಟು ಮಾಡಿಬಿಟ್ಟು ಎಲ್ಲ ಕರಿ ಮಾಡೋಣ ಅಂತ ಹೇಳಿ. ನಾವು ಹೊರಗಡೆ ಹೋದಾಗ ಇವರು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಆ ಕಡಲ ಕರಿನ ತಗೊಂಡಿದ್ರು, ಪುಟ್ಟು ತಗೊಂಡಿರ್ಲಿಲ್ಲ, ಕಡಲ ಕರಿ ತಗೊಂಡಿದ್ರು. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಹೆಸರೇ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಇವತ್ತು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನು ಕೂಡ ತಗೊಂಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಪುಟ್ಟು ಮಾಡೋಣ ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನು ಪುಟ್ಟು ಮೇಕರ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಚೆನ್ನಾಗಿದೆ, ನಮ್ಮ ಮನೆ ಇರಲಿಲ್ಲ, ಹಂಗಾಗಿ ಹೊಸದನ್ನೇ ಪರ್ಚೇಸ್ ಮಾಡಿದೆ. ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ನಾನು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ಅಂದರೆ ಕಿಚನ್ಗೆ ಬೇಕಾಗಿರುವಂತಹ ಎಲ್ಲ ಪಾತ್ರೆಗಳನ್ನು ಕೂಡ ಇಂಡಸ್ ವ್ಯಾಲಿ ಅವರೇ ತಗೊಳ್ಳೋದು. ಚೆನ್ನಾಗಿರುತ್ತೆ ಕ್ವಾಲಿಟಿ. ಹಾಗಾಗಿ ಇನ್ನು ಇವತ್ತು ಇದ್ರ ಕ್ವಾಲಿಟಿ ಎಲ್ಲ ಯಾವ ಥರ ಇದೆ ಅನ್ನೋದು ಕೂಡ ತೋರಿಸ್ತೀನಿ. ಬಿಡಪ್ಪ, ನಿಂಗೆ ಗೊತ್ತಾಗಲ್ಲ ಅದೆಲ್ಲ.
ಓ ನೀನೇ ಪಂಡಿತೇನಾ ಹಂಗಾರೆ? ಹಾಗಾದ್ರೆ ಅಡ್ಗೆ ಮಾಡಿ ಇವಾಗ ಪುಟ್ಟು ಮಾಡೋಣ ಅನ್ಕೊಂಡಿದ್ದೀನಿ. ಅದೇ ಅನ್ಕೊಂಡಿದ್ಯಾ ಮಾಡ್ತೀಯಾ ಅಷ್ಟೇ. ಈಗ ನೀನೇ ಮಾಡ್ಬೇಕು. ನಾನ್ ಮಾಡಲ್ಲ. ಮತ್ತೆ ಪಂಡಿತ ಅಂತ ಅಂದಲ್ಲ, ಇದು ಚೆನ್ನಾಗಿದ್ಯಾ? ಕ್ಯೂಟ್ ಆಗಿದೆಲ್ಲ. ಚೆನ್ನಾಗಿದೆ. ಭಾರ ಇದೆ ಸ್ವಲ್ಪ. ಆಗ್ಲೇ ಹೇಳ್ದಂಗೆ ಇದೊಂದು ಪುಟ್ಟು ಮೇಕರ್ನ ತಗೊಂಡಿದ್ದೀನಿ. ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ವೆಯ್ಟ್ ಇದೆ. ವೆಯ್ಟ್ ಇಲ್ಲ ಅಂದ್ರೆ ಸಿದೋಗ್ಬಿಡುತ್ತವೆ ಸಾಮಾನ್ಯವಾಗಿ ಸ್ಟೀಲ್ ಪಾತ್ರೆಗಳೆಲ್ಲ. ಇದು ಹಂಗೆಲ್ಲ ವೆಯ್ಟ್ ಇದೆ. ಈಗ ಮಾಡಬೇಕು, ಮಾಡಾದ್ಮೇಲೆ ಗೊತ್ತಾಗುತ್ತೆ ಅದು ಸೀತಾ ಕೆಳಗಡೆ ಏನಾದರೂ ಇಲ್ವಾ ಅಂತ ಹೇಳ್ಬಿಟ್ಟು. ಇನ್ನು ಇನ್ನೊಂದು ಇದೊಂದು ಪುಟಾಣಿದೊಂದು ಕಡಾಯಿ ತಗೊಂಡಿದ್ದೆ. ಏನಾದರೂ ಕರಿ ಏನಾದರೂ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇಬ್ರಿಗೆ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಪಾತ್ರೆ ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿನೇ ಆಗೋಗ್ಬಿಡುತ್ತೆ. ಹಾಗಾಗಿ ಇದೊಂದು ಚಿಕ್ಕದನ್ನ ಪರ್ಚೇಸ್ ಮಾಡಿದೆ. ಚಿಕ್ಕ ಪಾತ್ರೆ ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಿ ಮಾಡ್ತೀನಿ ನಾನು. ದೊಡ್ಡ ಪಾತ್ರೆ ಎತ್ಕೊಂಡ್ರೆ ಜಾಸ್ತಿ ಮಾಡಿ ಇಟ್ಬಿಡ್ತೀನಿ. ಹಾಗಾಗಿ ಇದೊಂದು ತವಾನ ತಗೊಂಡಿದ್ದೀನಿ. ದೋಸೆ ಎಲ್ಲ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ನಾನ್ ಸ್ಟಿಕ್ ಅಲ್ಲ, ಐರನ್ನು. ನೋಡ್ಲಿಕ್ಕೆ ಮಾತ್ರ ನಿಮಗೆ ನಾನ್ ಸ್ಟಿಕ್ ಥರ ಕಾಣಿಸ್ತಾ ಇದೆ, ಬಟ್ ಐರನ್ ಇದು. ತುಂಬಾ ವೇಟ್ ಇದೆ, ಚೆನ್ನಾಗಿದೆ ಮಾತ್ರ. ಇನ್ನು ಇದೆಲ್ಲ ಪ್ರಾಡಕ್ಟ್ ಏನಾದರೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡಿ. ನಿಮಗೂ ಒಂದಿಷ್ಟು ಡಿಸ್ಕೌಂಟ್ ಸಿಗುತ್ತೆ. ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗ ಪುಟ್ಟು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಒಂದ್ಸಲ ತೊಳ್ಕೊಂಡು ಬಿಡ್ತೀನಿ ನೀಟಾಗಿ. ಇನ್ನಿವಾಗ ಕಡಲೆಕಾಳ್ದು ಕರಿ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ಗೆ ನಾನು 1 ಕಪ್ಪಷ್ಟು ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆನೆಸಿ ಬೇಯಿಸ್ಕೊಳ್ಬೇಕು. ಇದನ್ನು ಹಂಗೆ ಬೇಯಿಸ್ಲಿಕ್ಕೆ ಹೋಗಬಾರ್ದು. ರಾತ್ರಿನ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿ ಹಾಗೆ 1 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಗೆ ನೀರನ್ನ ಸೇರಿಸ್ಬಿಟ್ಟು ಒಂದು 2 ವಿಷಲ್ ತೆಗೆಸ್ಬೇಕು. ಈರುಳ್ಳಿನ ನಾನು ಅರ್ಧ ತೊಗೊಂಡಿದ್ದೀನಿ, ದೊಡ್ಡ ಈರುಳ್ಳಿ ಆಗಿರೋದ್ರಿಂದ. ಸಣ್ಣ ಈರುಳ್ಳಿ ಬರುತ್ತೆ ನೋಡಿ, ಸಾಂಬಾರು ಈರುಳ್ಳಿ, ಅದನ್ನು ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನಮ್ಮ ಮನೆಯದು ಖಾಲಿ ಆಗೋಗ್ಬಿಟ್ಟಿತ್ತು, ಹಾಗಾಗಿ ದೊಡ್ಡ ಈರುಳ್ಳಿನೇ ಹಾಕಿ ಮಾಡ್ತಾಯಿದ್ದೀನಿ. ಇನ್ನು ಅದನ್ನೊಂದು 2 ವಿಷಲ್ ತೆಗೆಸ್ಬೇಕು. ಅಷ್ಟರಲ್ಲಿ ಇವಾಗ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ತೀನಿ. ಈ ಮಸಾಲೆಗೆ ಮಾಮೂಲಿಯಾಗಿ ಒಂದು ಕಡಾಯಿ ಇಟ್ಬಿಟ್ಟು 1 ಕಪ್ಪಷ್ಟು ನಾನು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಈ ಹಸಿ ತೆಂಗಿನಕಾಯಿ ತುರಿನ ನೀರೇನು ಹಾಕಬಾರ್ದು, ಹಂಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಇದನ್ನು ಹುರಿಲಿಕ್ಕೆ ಸುಮಾರು ಒಂದು 10 ರಿಂದ 15 ನಿಮಿಷನಾದರೂ ಟೈಮ್ ಹಿಡಿಯುತ್ತೆ. ಯಾಕಂದರೆ ನಾವು ಲೋ ಫ್ಲೇಮಲ್ಲಿ ಹುರ್ಕೊಳ್ತೀವಲ್ವ, ಹಾಗಾಗಿ ಈ ಥರ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ 1-2 ಲವಂಗ ಹಾಗೆ ಒಂದು ಸ್ವಲ್ಪ ಚಕ್ಕೆ, 1 ಟೀ ಸ್ಪೂನ್ ಆಗುವಷ್ಟು ಸೋಂಪು, ಒಂದು 6 ರಿಂದ 7 ಮೆಣಸುಕಾಳು ಹಾಗೆ ಜಾಪತ್ರೆ ಬರುತ್ತೆ ನೋಡಿ, ಅದು ಒಂದು ಜಾಪತ್ರೆಯಲ್ಲಿ 1/4 ಭಾಗದಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಜಾಕಾಯಿ, ಇದಕ್ಕೆ ಜಾಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಹಾಗಾಗಿ ಒಂದು ಚೂರು ಜಾಕಾಯಿನೂ ಕೂಡ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸಲ ಹಂಗೆ ಲೈಟಾಗಿ ಬಾಡಿಸ್ಕೊಂಡ್ಬಿಟ್ಟು ಅದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲೇ ರೆಡಿ ಮಾಡೋವಂಥ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಮೆಣಸಿನ್ಕಾಯಿ ಪುಡಿ ಕೂಡ ಸೇರಿಸ್ಕೊಂಡು ಮತ್ತೆ ಒಂಚೂರು ಹುರ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿ ಎತ್ತಿಟ್ಕೊಳ್ಬೇಕು. ಇನ್ನಿವಾಗ ಅದೇ ಕಡಾಯಿಗೆ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸೇರಿಸ್ಕೊಂಡು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆ ಹಾಕ್ಬೇಕಾದ್ರೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ, ಯಾಕಂದರೆ ಅದು ಚಿಟಪಟ ಅಂತ ಸಿಡಿತಿರುತ್ತಲ್ವ, ಆ ಮುಖಕ್ಕೆ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಾನು 1 ಟೊಮೊಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಮೊದಲೇ ನಾವು ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ಈ ಟೈಮಲ್ಲಿ. ಇಷ್ಟನ್ನು ಹಾಕ್ಬಿಟ್ಟು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಮಸಾಲೆ, ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀವಿ. ಈ ಪುಡಿನ ನುಣ್ಣಗೆ ಮಾಡ್ಕೊಳ್ಬೇಕು. ತರಿಯಾಗಿ ಮಾಡ್ಕೊಂಡ್ಬಿಟ್ರೆ ಗ್ರೇವಿ ಸ್ವಲ್ಪ ತೆಳ್ಳಗಾಗ್ಬಿಡತ್ತೆ, ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇನ್ನಿವಾಗ ಈ ಮಸಾಲೆ ಪುಡಿನೂ ಕೂಡ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು, ಅದನ್ನು ನೀರು ಸಮೇತನೇ ಹಾಕೊಳ್ಳೋದು. ಅದಾದಮೇಲೆ ಎಕ್ಸ್ಟ್ರಾ ಏನಾದರೂ ನೀರು ಬೇಕು ಅಂದರೆ ಇವಾಗ ಆ್ಯಡ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಉಪ್ಪು ಖಾರ ಏನಾದರೂ ಕಡಿಮೆ ಇದೆ ಅಂದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈ ಥರ ಮಾಡಿಬಿಟ್ಟು ಒಂದು 10 ನಿಮಿಷ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆ ಮಸಾಲೆ ಎಲ್ಲ ಬೇಯಬೇಕಲ್ವ, ಕಾಳಂತೂ ಬೆಂದಿರುತ್ತೆ, ಮಸಾಲೆ ಚೆನ್ನಾಗಿ ಬೇಯಬೇಕು ಅಷ್ಟೇ. ಇನ್ನು ಇವಾಗ ಪುಟ್ಟಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ಮನೇಲೇ ಮಾಡಿರೋ ಅಕ್ಕಿ ಹಿಟ್ಟು, ಮಾಮೂಲಿ ಈಚೆ ಕಡೆ ಸಿಗುತ್ತಲ್ಲ ಆ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೊಂಡು ಮಾಡ್ಬೋದು. 1 ಕಪ್ ಅಕ್ಕಿ ಹಿಟ್ಟಿಗೆ ನಾನು ಅರ್ಧ ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ. ಒಂದು ಚಿಟಿಕೆ ಆಗೋವಷ್ಟು ಉಪ್ಪು, ಇಷ್ಟನ್ನು ಉಪ್ಪನ್ನ ಸೇರಿಸಿದ್ದಾದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇವಾಗ ನೋಡ್ತಿದ್ದೀರಲ್ಲ, ಉಂಡೆ ಕಟ್ಟಿದ್ರೆ ನಾವು ಈಗ ಮುಟ್ಟಿದ ತಕ್ಷಣ ಅದು ಹೊಡಿಬೇಕು,
ಅಂದರೆ ಈ ಮೆಜರ್ಮೆಂಟಲ್ಲಿ ನಾವು ಮಾಡ್ಕೊಳ್ಬೇಕು ಹಿಟ್ಟನ್ನ. ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇನ್ನು ಇವಾಗ ಪುಟ್ಟು ಮೇಕರ್ಗೆ ಒಂದು 2 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಿದ್ದೀನಿ. ಅದಾದಮೇಲೆ ಒಂದು 4 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಇದು ಮೇಕರ್ ಇರುತ್ತೆ ನೋಡಿ, ಅದರಲ್ಲಿ ನೀವು ಮೊದಲು ತೆಂಗಿನಕಾಯಿ ಸೇರಿಸ್ಕೊಳ್ಳಿ, ಅದಾದಮೇಲೆ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ, ಮತ್ತು ತೆಂಗಿನಕಾಯಿ ಸೇರಿಸ್ಕೊಳ್ಳಿ, ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ, ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕೊನೆಯಲ್ಲಿ ಮತ್ತೆ ತೆಂಗಿನಕಾಯಿ ತುರಿ ಸೇರಿಸ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಈ ಪುಟ್ಟು ಮೇಕರ್ಗೆ ಫಸ್ಟು ನೀರು ಹಾಕಬೇಕಾಗತ್ತೆ. ನೀರನ್ನ ಹಾಕಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದಾದಮೇಲೆ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿರ್ತೀವಲ್ವ ಅದನ್ನು ಇಲ್ಲಿ ಫಿಕ್ಸ್ ಮಾಡೋದು ಅಷ್ಟೇ. ಒಂದು 10 ನಿಮಿಷಕ್ಕೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಇದು. ನಾನು 10 ನಿಮಿಷ ಲೋ ಫ್ಲೇಮಲ್ಲೇ ಮಾಡಿಕೊಂಡೆ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡೆ. ಹೈ ಫ್ಲೇಮಲ್ಲಿ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ಈ ಕಡೆ ಕಡಲೆ ಕರಿ ಕೂಡ ರೆಡಿ ಆಯಿತು, ಕಡಲೆಕಾಳು ಕರಿ ಎಷ್ಟು ಚೆನ್ನಾಗಿ ಆಗಿದೆ ನೀವು ನೋಡ್ಬೋದು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ ಕೂಡ. ನನ್ನ ಫೇವ್ರೇಟ್ ಆಗೋಗ್ಬಿಟ್ಟಿದೆ ಇದು ಅಂತಲೇ ಹೇಳ್ಬೋದು. ಚೆನ್ನಾಗಾಗಿತ್ತು ಮಾತ್ರ. ಇನ್ನಿವಾಗ ಊಟನ ಏನು ಮಾಡಲಿಲ್ಲ ನಾವು. ಮೊದಲೋಗಿ ಸ್ವಲ್ಪ ಮನೆಗೆ ಪೂಜಾ ಸಾಮಗ್ರಿ ಎಲ್ಲ ಬೇಕಿತ್ತು ನಾಳೆಗೆ, ಅದನ್ನೆಲ್ಲ ತಂದುಬಿಡೋಣ ಅಂತೇಳಿ ದಾಸರಳ್ಳಿಗೆ ಬಂದು ಹನಿ ಬೀಳೋ ಥರ ಕೂಡ ಆಗಿತ್ತು. ಹಾಗಾಗಿ ಇಲ್ಲೇ ಹೋಗಿ ತಂದುಬಿಟ್ರೆ ಸರಿ ಹೋಗುತ್ತೆ, ಜಾಸ್ತಿ ಏನು ಬೇಡ ಅಲ್ವಾ ಅಂತ ಹೇಳ್ಬಿಟ್ಟು ದಾಸರಳ್ಳಿಲೇ ತೊಗೊಂಡು ಬಂದಿದ್ದು. ಅದು ಬ್ಲ್ಯಾಕ್ ಕಲರ್ ಡಿಸೈನ್ ಚೆನ್ನಾಗಿ ಮಾಡೋದು ಅಲ್ಲ, ಬ್ಲ್ಯಾಕ್ ಏನು ಬೇಕಾದ್ರೆ ತಗೊಳ್ಳಿ. ಇಲ್ಲೇ ಮಾಡಿಸ್ಕೊ, ಅವರೇ ನೀಟಾಗಿ ಮಾಡ್ಕೊಡ್ತಾರೆ. ಯಾವ ಸೈಜ್ ಬೇಕು ನೋಡಿ, ಸೈಜ್ ನಿಮಗೆ ವಿತ್ ಪೈಂಟ್ ಬೇಕಂದ್ರೆ 180 ರೂಪಾಯಿ ಆಗುತ್ತೆ, ವಿತೌಟ್ ಪೈಂಟ್ ಆದರೆ 180 ರೂಪಾಯಿ ಆಗುತ್ತೆ. ಹಾಂ, ನೀವೇ ಮಾಡ್ಕೊತೀನಿ ಅಂದರೆ ತಗೊಂಡು ಅದು ಆರ್ಟಿಸ್ಟ್ಗೆ 200 ರೂಪಾಯಿ ಕೊಡಬೇಕು. ಮಾಡಬೇಕಲ್ಲ ಸರ್, ಅದು ಆಯಿಲ್ ಪೈಂಟ್, ಅದು ನೀರು ಹಾಕಿದ್ರೆ ಹೋಗಲ್ಲ. ಅದನ್ನೇ ಹೇಳ್ತಾ ಇರೋದು ಮೇಡಮ್, ಆರ್ಟಿಸ್ಟ್ಗೆ 200 ರೂಪಾಯಿ. ಇನ್ನಿವಾಗ ಪೂಜೆಗೆ ಏನೇನು ಬೇಕು ಎಲ್ಲನೂ ಕೂಡ ತಗೊಂಡು ಬಂದಿದ್ದಾಯಿತು. ನಾಳೆ ಬೇಗ ಪೂಜೆ ಮಾಡೋದ್ರಿಂದ ಮುಂಚೆನೇ ಎಲ್ಲನೂ ತಂದಿಟ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಸ್ವಲ್ಪ ಜಾಸ್ತಿ ಹರಡೋಗ್ಬಿಟ್ಟಿದ್ದಾವೆ. ಏನು ಮಾಡೋದು ಇವಾಗ ಯಶವಂತಪುರ್ಗೆ ಏನಾದರೂ ಹೋದರೆ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ದಾಸರಳ್ಳಿಲೇ ಹೋಗಿ ತೊಗೊಂಡು ಬಂದಿದ್ದು. ಇನ್ನು ಮಾಮೂಲಿಯಾಗಿ ಪೂಜೆಗೆ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡು ಬಂದಿದ್ದಾಯಿತು. ಹಣ್ಣು ಗಿಣ್ಣು ಎಲ್ಲನೂ. ಇನ್ನು ನಾನು ಪುಟ್ಟು ಮಾಡಿದ್ನಲ್ಲ ಅದನ್ನ ಹಂಗೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ, ಸ್ವಲ್ಪ ಬಿಸಿ ಮಾಡಲಿಕ್ಕೆ. ಬಿಸಿ ಬಿಸಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂದಿಲ್ಲ, ಹಂಗೆ ಹೋಗಿದ್ದಾಯಿತು. ಹನಿ ಬೀಳೋ ಥರ ಆಗಿದೆಯಲ್ವಾ, ಹಾಗಾಗಿ ಅದು ಯಾವ ಥರ ಬಂದಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇವ್ರಿಗಂತೂ ಜೀವ ನಿಲ್ತಾನೆ ಇಲ್ಲ, ಇಷ್ಟೊತ್ತು ಅಲ್ಲೇ ನಿಂತಿದ್ರು. ಬಿಸಿ ಆಯ್ತು, ಆಫ್ ಮಾಡು ಅಂತ ಹೇಳ್ಬಿಟ್ಟು. ಟೇಸ್ಟ್ ಹೆಂಗೆ ಬಂದಿರುತ್ತೋ ಅಂತೇಳಿ ನಿಜವಾಗ್ಲೂ ಗೊತ್ತಿಲ್ಲ. ಮೊದಲನೇ ಸಲ ನಮ್ಮನೆ ಪುಟ್ಟಿ ಎಲ್ಲ ಮಾಡ್ತಾ ಇರೋದು, ಅದು ಹೆಂಗೆ ಬರುತ್ತೆ ಅಂತಲೂ ನನಗೆ ನಿಜ ಗೊತ್ತಿಲ್ಲ. ನೋಡಬೇಕು ಹೆಂಗೆ ಬರುತ್ತೆ ಅಂತ. ನೀನು ತಿಂದಿದ್ಯಪ್ಪ ಮುಂಚೆ? ಕೇರಳ ಹೋಟ್ಲಲ್ಲಿ ಎಲ್ಲ ಹೋಟ್ಲಲ್ಲೂ ತಿಂದಿದ್ದಾರೆ ಇವರು, ಒಂದು ಹೋಟ್ಲು ಬಿಟ್ಟಿಲ್ಲ ಇವರು. ಆಗಿದೆ ಇದು ಕಡಲಕರಿ ಅಂದ್ರೆ ಮಲಯಾಳಂ, ಕಡಲೆ ಸಾರು ಅಂದ್ರೆ ಇದು ಕನ್ನಡ. ಅಷ್ಟೇ ವ್ಯತ್ಯಾಸ. ಅಂದ್ರೆ ಕೇರಳ ಸ್ಟೈಲಲ್ಲೇ ಮಾಡಿರುವಂಥದ್ದು ಇವತ್ತು. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಟೇಸ್ಟ್ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಹಾಕೊಡ್ಲಾಕು ಅದಾಗಿದೆ. ಆಗೈತಾ? ಬಿಸಿ ಬಿಸಿ ಅಷ್ಟೇನಾ? ಅಷ್ಟೇ. ಇದನ್ನ ತೆಗೆದು ಓಪನ್ ಮಾಡ್ಕೊಳ್ಳೋ, ನನಗೂ ಗೊತ್ತಿಲ್ಲ, ನೋಡೋಣ ಅದು ಹೆಂಗಾಗಿರುತ್ತೋ ಏನೋ. ಚೆನ್ನಾಗಿ ಕಾಣಿಸ್ತೈತಿ. ಓಪನ್ ಮಾಡ್ಬೇಕು. ಇದೆ ಅಲ್ಲೋಡು ಕೊಯ್ಯಲ್ಲಿ ಮುಟ್ತಾ ಇರೋದು ಕುಟ್ಟಿ. ಫಸ್ಟ್ ಸುತ್ತ ಕುಟ್ಟು ಒಂದು ರೌಂಡು ಹಂಗೆ. ಎಣ್ಣೆ ಸವರ್ಬೇಕು ಹಾಕೋ ಫಸ್ಟೇ. ಬರ್ತೈತಿ. ಹಿಂದಕ್ಕೆ ಕೇಳ್ಕೊ ಪಾತ್ರೆನ, ಮುಂದಕ್ಕೆ ತಳ್ಬಿಟ್ಟು ಹಂಗೆ. ಚೆನ್ನಾಗೈತೆ ಬಿಡು. ಚೆನ್ನಾಗಿ ಬಂದಿದೆ. ಟೇಸ್ಟ್ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಒಂದೇ ಮಾಡಿರೋದು ನಾನು, ಮೊದಲನೇ ಸಲ ಮಾಡ್ತಾ ಇರೋದಲ್ವಾ, ಅದೇನಾದರೂ ಹಾಳಾಗ್ಬಿಡುತ್ತೋ ಏನೋ ಅಂತ ಹೇಳಿ ಭಯ, ಹಾಗಾಗಿ ಒಂದೇ ಒಂದು ಮಾಡಿದೆ. ಟೇಸ್ಟ್ ನೋಡ್ಬಿಟ್ಟು ಹೇಳಪ್ಪ ನೆಕ್ಸ್ಟ್ ಟೈಮ್ ಮಾಡಲಿಕ್ಕೆ. ಈ ಸಲ ಏನಾದರೂ ಟೇಸ್ಟ್ ಚೆನ್ನಾಗಿ ಬಂದಿದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಇಲ್ಲ, ಹಂಗೆ ಇರಲಿ ಬಿಡು. ಸಾಂಬಾರು ಹಾಕ್ತೀನಿ.
ಇದಕ್ಕೆ ಬಾಳೆಹಣ್ಣು ಹೆಚ್ಕೊಂಡು ತಿಂತಾರೆ ಅಪ್ಪು ಅಜ್ಜಿ. ಚೆನ್ನಾಗಿರುತ್ತೆ. ಬೇಕರಿ ಅಜ್ಜಿ ನಮ್ಮ ಶಾಪಲ್ಲಿ ಎದುರುಗಡೆ ಇರೋರೊಬ್ರು ಕೇರಳದವ್ರು ಒಬ್ರು ಅಜ್ಜಿ ಇದ್ದಾರೆ. ಅವರು ಮಾಡ್ತಾರೆ, ಹೇಳ್ತಾರೆ. ನಾನು ತಿಂದಿಲ್ಲ ಯಾವತ್ತೂ ಕೂಡ, ಬಂದಾಗೆಲ್ಲ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಹಪ್ಪಳ ಎಲ್ಲ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಪುಟ್ಟಿ ಅಂತ. ತಗೊಂಡೋಗಿ ಕೊಡು, ಒಂದೊಂದು ಮಾಡ್ಬಿಟ್ಟು. ಅಜ್ಜಿ ಫುಲ್ ಖುಷಿ ಆಗ್ಬಿಡ್ತದೆ. ಅವ್ರಿಗೆ ಹಿಡ್ಸುತ್ತೋ ಹಿಡ್ಸಲ್ವೋ ನಮ್ಮ ಟೇಸ್ಟ್. ಆಯ್ತು, ಇವತ್ತು ಕೇರಳ ಸ್ಟೈಲ್ ಸಾಕು ಪುಟ್ಟು ಮತ್ತೆ ಕಡಲೆಕಾಯಿ ಸಾರು. ನಿಜ ಹೇಳಪ್ಪು, ಚೆನ್ನಾಗಿ ಬೆಂದಿದ್ಯಾ? ಬೆಂದೈತೆ. ನೋಡು, ಚೆನ್ನಾಗಿ ಬಂದಿದ್ಯಾ? ಒಂಥರ ಡಿಫ್ರೆಂಟ್ ಐತೆ. ಅಕ್ಕಿ ರೊಟ್ಟಿನೂ ಅಲ್ಲ, ಅನ್ನ ಸಾರು ಅಲ್ಲ, ಏನೋ ಒಂಥರ ಹೊಸ ಥರ ಐತೆ. ಇನ್ನೊಂದ್ಸಲ ಮಾಡ್ಬೋದಲ್ವಾ? ಅದು ಕಡಲೆಕಾಳು ಕರಿ ಚೆನ್ನಾಗಿದ್ಯಾ? ಬೇರೆ ನಾನು ಹಾಕಿದ್ಯಮ್ಮ? ಏನೂ ಹಾಕಿಲ್ಲ, ನೀರು, ಉಪ್ಪು, ಆಮೇಲೆ ತೆಂಗಿನಕಾಯಿ ತುರಿ ಅಷ್ಟೇ ಹಾಕಿರೋದು. ಚೆನ್ನಾಗಿ ತಿನ್ನಕ್ಕೆ ಈಸಿ ಆಗೈತೆ. ನೀರನ್ನ ಮಾತ್ರ ಅಳತೆ ನೋಡ್ಕೊಂಡೆ ಹಾಕೊಳ್ಬೇಕು. ನೀರು ಕಡಿಮೆ ಆದ್ರೂ ಚೆನ್ನಾಗಿ ಬರಲ್ಲ, ಜಾಸ್ತಿ ಆದ್ರೂ ಚೆನ್ನಾಗಿ ಬರಲ್ವಂತೆ. ಎಷ್ಟು ಪರ್ಸೆಂಟೇಜ್ ಹಾಕಿದ್ಯಾ ನೀನು? ಅಜ್ಜಿ ಹತ್ರ ಕೇಳ್ಕೊಂಡು ಮಾಡಿದ್ದು. 1 ಕಪ್ ಅಕ್ಕಿ ಹಿಟ್ಟು ತಗೊಂಡ್ರೆ ಪುಟ್ಟಿ ಒಂದು ಅರ್ಧ ಕಪ್ ನೀರು ತಗೋ ಅಂತ ಹೇಳಿದ್ರು. ಅಷ್ಟು ಹಾಕೊಂಡು ಮಾಡು, ಚೆನ್ನಾಗಿ ಬರುತ್ತೆ ಅಂತ. ಪರ್ಫೆಕ್ಟಾಗಿ ಬಂದಿದೆ ಮಾತ್ರ. ಟೇಸ್ಟ್ ಸೂಪರ. ಚೆನ್ನಾಗಿದೆಯಂತೆ. ನಿಜವಾಗ್ಲೂ ಸೂಪರಾಗಿ ಬಂದಿದೆ ಮಾತ್ರ. ಕರಿ ಸಕ್ಕತ್ತಾಗಿದೆ ಅಲ್ವಾ ಅಪ್ಪು? ಎರಡು ಕಾಂಬಿನೇಷನ್ ಚೆನ್ನಾಗಿದೆ, ರುಚಿಯಾಗಿದೆ. ಏನಕ್ಕೆ ಅದು ಕೇರಳದಲ್ಲಿ ಅಷ್ಟೊಂದು ಫೇಮಸ್ ಅಂತೇಳಿ ಇವಾಗ ಗೊತ್ತಾಗ್ತೈತೆ ಅಲ್ಲ. ನಾನು ಇನ್ನೊಂದೆರಡು ಮಾಡ್ಬೇಕಿತ್ತು. ನಾನು ಚೆನ್ನಾಗಿಲ್ಲ ಅಂದ್ರೆ ಹಿಟ್ಟೆಲ್ಲ ವೇಸ್ಟ್ ಆಗಿ ಹೋಗ್ಬಿಡತ್ತಲ್ಲ, ಹಾಗಾಗಿ ಬೇಡ ಅನ್ಕೊಂಡು ಒಂದೇ ಒಂದು ಮಾಡಿದೆ ಅಷ್ಟೇ. ಒಬ್ರಿಗೆ ಹೊಟ್ಟೆ ಫುಲ್ ಆಗುತ್ತಾ ಒಂದು ತಿಂದ್ರೆ? ಒಂದು ತಿಂದ್ರೆ ಒಬ್ರಿಗೆ ಹೊಟ್ಟೆ ಫುಲ್ ಆಗುತ್ತೆ. ನನಗಾದ್ರೆ ಒಂದು ಅರ್ಧ ಸಾಕಾಗುತ್ತೆ. ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿದಾಗ ಅವಾಗ ಅಜ್ಜಿಗೆ ತಗೊಂಡೋಗಿ ಕೊಡ್ತೀನಿ. ಈ ಸಲ ಮೊದಲನೇ ಸಲ ಎಲ್ಲ ಮಾಡಿದ್ದು, ಹಂಗಾಗಿ ನನಗೂ ಸ್ವಲ್ಪ ಭಯ ಆಗ್ತಿತ್ತು ಚೆನ್ನಾಗಿ ಬಂದಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಕ್ವಾಂಟಿಟಿ ಕಡಿಮೆ ಮಾಡಿದ್ದು. ಚೆನ್ನಾಗಿ ಬಂದಿದೆ, ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನೀರನ್ನ ಮಾತ್ರ ನೋಡಿಕೊಂಡು ಹಾಕೊಳ್ಬೇಕಷ್ಟೇ. 1 ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡ್ರೆ ಒಂದು ಅರ್ಧ ಕಪ್ಪು ನೀರನ್ನ ತೊಗೊಂಡ್ರೆ ಸರಿಯಾಗಿ ಹೋಗ್ಬಿಡುತ್ತೆ. ಜಾಸ್ತಿ ತೊಗೊಂಡ್ರು ಚೆನ್ನಾಗಿ ಬರಲ್ಲ, ಕಡಿಮೆ ತೊಗೊಂಡ್ರು ಚೆನ್ನಾಗಿ ಬರಲ್ಲ ಅಷ್ಟೇ. ಇನ್ನು ಅಲ್ಲಿ ಮಡಿಕೆಗೆ ಪೇಂಟ್ ಮಾಡಿಕೊಡ್ಲಿಕ್ಕೆ ಒಂದು 2 ಅವರ್ ಆದರೂ ಬೇಕು, ನೀವು ಒಂದು 2 ಅವರ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಅಂದ್ಕೊಂಡೆ ನಾನೇ ತೊಗೊಂಡೋಗಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ಲ ತಗೋ ಅಂತಲೇ ಅಂದರು. ನನಗೆ ಅವರು ರೇಟು ಕೂಡ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನಿಜವಾಗ್ಲೂ. ಹಾಗಾಗಿ ಒಂದು 60 ರೂಪಾಯಿ ಕೊಟ್ಟು ಮಡಿಕೆನ ತೊಗೊಂಡು ಬಂದೆ. 2ರಿಂದ 120 ರೂಪಾಯಿ ಆಯಿತು ಮಡಿಕೆಗೆ. ಇನ್ನು ಪೇಂಟು 20 ರೂಪಾಯಿದು 3 ತೊಗೊಂಡು ಬಂದೆ. ಇಷ್ಟನ್ನು ಇಟ್ಕೊಂಡು ನಾನೇ ನಿನ್ನೆ ಒಂದು ಡಿಸೈನ್ ಮಾಡಿದೆ ಇವತ್ತು. ಚೆನ್ನಾಗಿ ಅನಿಸ್ತು ನನಗೂ ಕೂಡ. ನನಗಿದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಮೊದಲಿಂದನೂ ಕೂಡ. ನಾನು ಏನಾದರೂ ಮನೇಲೇ ಮಾಡ್ಕೊಳ್ತಾ ಇದ್ದೆ. ಕೃಷ್ಣನ ಮಂದಿರ ಎಲ್ಲನೂ ಕೂಡ ನಾನೇ ಪ್ರತಿ ವರ್ಷ ಮನೇಲೇ ರೆಡಿ ಮಾಡ್ತಾಯಿದ್ದೆ. ಆದರೆ ಈ ವರ್ಷವೇ ಆಗಲಿಲ್ಲ. ಇದು ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಇನ್ನು ನಾನು ಕೂಡ ಸ್ವಲ್ಪ ಗ್ರೀನ್ ಟೀ ಎಲ್ಲ ಕುಡಿದು ರಾತ್ರಿ ಇವಾಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಿಂಪಲ್ಲಾಗಿ ರವೆ ಉಂಡೆ ಮಾಡೋಣ ಅಂದ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಖಾಲಿ ಆಗೋಗ್ಬಿಟ್ಟಿತ್ತು ಪುಳಿಯೋಗರೆ ಗೊಜ್ಜು. ಇನ್ನು ಪುಳಿಯೋಗರೆ ಗೊಜ್ಜಿಗೆ ನಾನು ಮಾಮೂಲಿಯಾಗಿ ಒಂದು ಇಡಿಯಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಒಂದು 150 ಗ್ರಾಮ್ ಅಂತ ಅಂದ್ಕೊಳ್ಳಿ. ಒಂದು 150 ಗ್ರಾಮ್ ಅಷ್ಟು ಹುಣಸೆ ಹಣ್ಣಿಗೆ ಬಿಸಿನೀರನ್ನ ಹಾಕಿ ನಾನು ನುನಿಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಚೆನ್ನಾಗಿದ್ದು ನೆನ್ಕೊಳ್ಬೇಕು. ಅಷ್ಟರಲ್ಲಿ ನಾನು ಒಂದು ಕಡಾಯಿಗೆ 1 ಕಪ್ ಆಗೋವಷ್ಟು ಧನಿಯಾನ ತೊಗೊಂಡಿದ್ದೀನಿ. ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1 ಸ್ಪೂನ್ ಆಗುವಷ್ಟು ಮೆಣಸು, ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಎಲ್ಲನೂ ಕೂಡ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ನಾವು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೈ ಫ್ಲೇಮ್ ಮಾಡಿಬಿಟ್ರೆ ರುಚಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇದು ಪೂರ್ತಿಯಾಗಿ ಹುರಿದಿದೆ ಅಂದಮೇಲೆ ಕೊನೆಯಲ್ಲಿ ನಾನು 1.5 ಸ್ಪೂನ್ ಆಗುವಷ್ಟು ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಿಸಿಗೆ ಎಳ್ಳು ಕೂಡ ಹುರ್ಕೊಳುತ್ತೆ. ಮುಂಚೆನೇ ಹಾಕ್ಲಿಕ್ಕೆ ಹೋಗ್ಬಿಡಿ, ಸಿದೋಗ್ಬಿಡುತ್ತೆ ಎಳ್ಳು. ಅದೊಂಥರ ಬೇರೆ ಥರನೇ ಅನಿಸ್ಬಿಡುತ್ತೆ.
ಮತ್ತು ಪುಳಿಯೋಗರೆಗೂ ಚೆನ್ನಾಗಿ ಬರಲ್ಲ. ಇನ್ನು ಇವಾಗ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಅದೇ ಕಡಾಯಿಗೆ ನಾನು ಒಂದು 15ರಿಂದ 18 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕು ಹೆಚ್ಚು ಕಡಿಮೆ ಮಾಡ್ಕೊಂಡು ಸೇರಿಸ್ಕೊಳ್ಬೋದು. ಅದನ್ನು ಕೂಡ ಹುರ್ಕೊಂಡು ಎಲ್ಲನೂ ಕೂಡ ತಣ್ಣಗಾಗಲಿಕ್ಕೆ ಇಟ್ಬಿಟ್ಟು ಅದಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋದು. ಪುಡಿ ಮಾಡ್ಕೊಳ್ಬೇಕು, ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಹುಣಸೆಹಣ್ಣು ಕೂಡ ನೆನೆಯಲಿಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ ನೀಟಾಗಿ ನೊಂದ್ಕೊಂಡಿದೆ. ಇದನ್ನು ನೀಟಾಗಿ ನಾವು ರಸ ತೆಕ್ಕೊಳ್ಬೇಕು. ಕೈಯಲ್ಲೇ ಈ ಥರ ನೀಟಾಗಿ ಕಿವುಚ್ಕೊಂಡ್ಬಿಟ್ಟು ಸಿಪ್ಪೆ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಸೋದಿಸ್ಕೊಳ್ಬೇಕು. ನಾನು ಈ ಥರ ಜ್ಯೂಸ್ನ ಸೋದಿಸ್ಕೊಳ್ತೀನಿ ನೋಡಿ, ಅದರಲ್ಲೇ ನೀಟಾಗಿ ಸೋದಿಸ್ಕೊಳ್ತಿದ್ದೀನಿ. ಇದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ಸುಮಾರು ಒಂದು 2 ತಿಂಗಳಾದರೂ ನಾವು ಬಳಸ್ಕೊಳ್ಬೋದು. ಪುಳಿಯೋಗರೆ ಗೊಜ್ಜನ್ನ ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಇದೇ ಬೆಸ್ಟ್ ಅಂತಲೇ ಅಂದ್ಕೊಳ್ತೀನಿ. ಇವಾಗ ನಾನು ಒಂದು ಬೌಲ್ ಆಗೋವಷ್ಟು ಹುಣಸೆಹಣ್ಣಿನ ರಸನ ಮಾಡಿಕೊಂಡೆ ಅಲ್ವಾ, ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಅಂದರೆ ಉಂಡೆ ಬೆಲ್ಲ 1 ಅಂತ ಅಂದ್ಕೊಳ್ಳಿ, 1 ಉಂಡೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಈ 1 ಕಪ್ಪಷ್ಟು ಹುಣಸೆ ರಸ ಅರ್ಧ ಕಪ್ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಹುಣಸೆ ರಸ ಚೆನ್ನಾಗಿ ಕುದ್ದಷ್ಟು ನಮಗೆ ಪುಳಿಯೋಗರೆ ಗೊಜ್ಜು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವಾಗ ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಪುಡಿನೂ ಕೂಡ ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟು ಆಗೋಗ್ಬಿಡುತ್ತೆ. ಆ ಪುಡಿ ಕೂಡ ಹಾಕಿದ್ಮೇಲೆ ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ. ಅದಾದಮೇಲೆ ಕೊನೆಯಲ್ಲಿ ನಾನು ಒಂದು 1/4 ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು, ಎಣ್ಣೆ ಹೊಗೆ ಬರುತ್ತೆ ನೋಡಿ, ಅಲ್ಲಿವರೆಗೂ ಬಿಸಿ ಮಾಡಿಕೊಂಡು ಈ ಗೊಜ್ಜಿಗೆ ಸೇರಿಸ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಹಂಗೆ ಬೇಯಿಸ್ಕೊಂಡು ಒಲೆಯಿಂದ ಇಳಿಸ್ಕೊಳ್ಳೋದು ಅಷ್ಟೇ. ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ಗೊಜ್ಜನ್ನ ಯಾವಾಗಲೂ ಕೂಡ ತಿನ್ಕೊಳ್ಬೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಇದಾದಮೇಲೆ ನಾನು ಇವಾಗ ರವೆ ಉಂಡೆ ಮಾಡಲಿಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಎಲ್ಲರಿಗೂ ರವೆ ಉಂಡೆ ಮಾಡೋದು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ರವೆ ಉಂಡೆಗೆ ತುಪ್ಪ ಜಾಸ್ತಿ ಆಗ್ತಷ್ಟು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತೀನಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಎಷ್ಟಾದರೂ ಹಾಕೊಳ್ಬೋದು ಗೋಡಂಬಿ ದ್ರಾಕ್ಷಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಅದೇ ತುಪ್ಪಕ್ಕೆ ನಾನು ಅರ್ಧ kgಯಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಆ ತುಪ್ಪ ಹಾಕೇ ಚಿರೋಟಿ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೂ ಕೂಡ ಅಷ್ಟೇ ಸುಮಾರು ಟೈಮ್ ಬೇಕು, ಯಾಕಂದರೆ ನಾವು ರವೆನ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಹುರ್ಕೊಂಡ್ಬಿಟ್ರೆ ಒಂಥರ ಸಿದೋಗಿರೋ ಥರ ಆಗೋಗ್ಬಿಡುತ್ತೆ. ನಾನು 1 ಕಪ್ ಆಗೋವಷ್ಟು ರವೆನ ತೊಗೊಂಡಿದ್ದೆ ನೋಡಿ, ಅಂದರೆ ಒಂದು ಬೌಲಲ್ಲಿ, ಅದೇ ಬೌಲಲ್ಲಿ 3/4 ಬೌಲಷ್ಟು ನಾನು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಅದು, ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ತುರ್ಕೊಂಡು ಹಾಕ್ಕೊಳ್ತಾ ಇರೋದು. ಸಿಪ್ಪೆ ಹಾಕಿದ್ರೆ ಒಂದು ಸ್ವಲ್ಪ ಕಪ್ಪು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕಿಲ್ಲ ಅಷ್ಟೇ. ಇನ್ನು ಅದೇ ಬೌಲಲ್ಲಿ ನಾನು ಒಂದು 3/4 ಭಾಗದಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಅರ್ಧ kg ರವೆಗೆ ಅರ್ಧ kg ಸಕ್ಕರೆನೇ ಸೇರಿಸ್ಬಾರ್ದು, ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಬೇಕು. ಯಾಕಂದರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಅಂತ ಅನಿಸುತ್ತೆ ನಮ್ಮನೇಲಿ, ಹಾಗಾಗಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಸಕ್ಕರೆನ. ಹಂಗೆ ಸೇರಿಸ್ಕೊಂಡ್ರೆ ಒಂಚೂರು ಬಾಯಿಗೆ ಸಕ್ಕರೆ ಎಲ್ಲ ಸಿಗ್ತಿರುತ್ತಲ್ವ, ಹಾಗಾಗಿ ಇವಾಗ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಹಾಲನ್ನ ಸೇರಿಸ್ಕೊಂಡು ಉಂಡೆ ಮಾಡೋ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲು ತೀರಾ ಬಿಸಿನೂ ಇರಬಾರ್ದು, ತೀರಾ ತಣ್ಣಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಹಾಗೆ ಈ ರವೆನೂ ಕೂಡ ತೀರಾ ಬಿಸಿ ಇರಬಾರ್ದು, ಇದು ಕೂಡ ಮೀಡಿಯಮ್ ಆಗಿರಬೇಕು. ಆವಾಗ ನಾವು ಹಾಲು ಸೇರಿಸ್ಕೊಂಡು ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಸ್ವಲ್ಪ ಗಟ್ಟಿ ಇರುತ್ತೆ, ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈ ಕಪ್ಪಲ್ಲಿ ನಾನು 3 ಕಪ್ ಆಗೋವಷ್ಟು ಹಾಲನ್ನ ತಗೊಂಡು ಮಾಡ್ಕೊಂಡಿರೋ ಅಂಥದ್ದು. ಈಗ ನೀವು ನೋಡ್ತಿರ್ಬೋದು ಉಂಡೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸುಮಾರಷ್ಟು ಉಂಡೆಗಳಾದವು. ನಾನು ಸ್ವಲ್ಪ ಚಿಕ್ಕದಾಗೆ ಮಾಡೋದು ಚೆನ್ನಾಗಿರುತ್ತೆ ಒಂಥರ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಆಯಿತು, ಪುಳಿಯೋಗರೆ ಗೊಜ್ಜು ಮಾಡಿದ್ದಾಯಿತು, ಹಾಗೆ ರವೆ ಉಂಡೆ ಕೂಡ ಮಾಡಿದ್ದಾಯಿತು. ಇದು 2 ಕೆಲಸ ಮುಗಿದ್ರೆ ಒಂದು ಅರ್ಧ ಕೆಲಸ ಮುಗ್ದಂಗೆ. ಇನ್ನು ಅಪ್ಪು ಬಂದ್ಬಿಟ್ಟು ದೇವ್ರ ಮನೆಗೆ ತೋರಣ ಎಲ್ಲ ಮಾಡ್ತಾ ಇದ್ದಾರೆ. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಮಾವಿನೆಲೆಯಲ್ಲಿ ಒಂಚೂರು ಬೇರೆ ಥರ ತೋರಣ ಥರ ಡಿಸೈನ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಈಗಾಗಲೇ ಟೈಮು 10 ಗಂಟೆ ಆಯಿತು. ಇನ್ನೊಂಚೂರು ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಾಳೆಗೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಮಲಗಬೇಕು. ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಇನ್ನು ವ್ಲಾಗ್ ಕೂಡ ಲೆಂತಿ ಆಯ್ತಲ್ವಾ,
ಹಾಗಾಗಿ ಬ್ಲಾಗ್ನು ಕೂಡ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನನ್ನ ಹಸ್ಬೆಂಡ್ ಈ ಕಡೆ ತೋರಣ ಎಲ್ಲನೂ ಮಾಡ್ತಾ ಇದ್ದಾರೆ. ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪೂರ್ತಿಯಾಗಿ ಬ್ಲಾಗ್ನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.